ಅನ್ನದ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರಿಗೆ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ನಾನು ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿ ಮೆಂತ್ಯ ಸೊಪ್ಪಿನ ಪಲಾವ್ ಅಥವಾ ಬಾತನ್ನು ಮಾಡ್ತಾ ಇದ್ದೀನಿ. ತಾಜಾ ಮಸಾಲೆಯನ್ನು ಹುರಿದು ರುಬ್ಬಿ ಮಾಡಿರುವಂತಹ ಮೆಂತ್ಯ ಬಾತ್. ಇದು ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬಿಸಿ ಬಿಸಿಯಾಗಿರೋ ಈ ಪಲಾವ್ನ ಮೊಸರು ಬಜ್ಜಿ ತಿನ್ನೋಕ್ಕೆ ಸೂಪರಾಗಿರುತ್ತೆ ಗೊತ್ತಾ. ಮತ್ತ್ಯಾಕೆ ತಡ, ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಅಕ್ಕಿಯನ್ನು ನೆನೆಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಲೋಟದಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ, 1 ಲೋಟದಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಎರಡನ್ನೂ ಒಂದನ್ನೇ ಬೇಕಾದರೂ ತೊಗೊಳ್ಬೋದು ಅಥವಾ ಈ ರೀತಿ ಕಾಂಬಿನೇಷನ್ ಮಾಡಿ ತೊಗೊಳ್ಬೋದು, ತೊಂದರೆ ಇಲ್ಲ. ಮೊದಲಿಗೆ ಇದನ್ನು 2 ಸಲ ಚೆನ್ನಾಗಿ ತೊಳೆದು ತುಂಬ ನೀರು ಹಾಕಿ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ನಾವು ಮಸಾಲೆ ರುಬ್ಕೊಳ್ಳೋದ್ರೊಳಗೆ ಒಗ್ಗರಣೆ ಎಲ್ಲ ಮಾಡ್ಕೊಳ್ಳೋ ತನಕ ಒಂದು 20 ನಿಮಿಷ ನೆಂದರೆ ಸಾಕು. ಇವಾಗ ಬಾಣಲೆಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ. 2 ತುಂಡಿನಷ್ಟು ಚಕ್ಕೆ, 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ 2 ತುಂಡುಗಳನ್ನು ಹಾಕೋದು, ಮತ್ತು ಒಗ್ಗರಣೆಗೆ ಸಹ ಹಾಕಲಿಕ್ಕಿದೆ. ಸ್ವಲ್ಪ ಬೆಳ್ಳುಳ್ಳಿ ಎಸಳುಗಳು, ಒಂದು 5-6 ಎಸಳು, ಮತ್ತು ಹೆಚ್ಚಿದಂತಹ ಶುಂಠಿ. ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಇಲ್ಲೊಂದು 4 ಹಸಿಮೆಣಸು, ನಿಮ್ಮ ಖಾರದ ಅಪೇಕ್ಷೆಯ ಮೇರೆಗೆ ಇಲ್ಲಿ ಖಾರವನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದಿಷ್ಟನ್ನು ಹಾಕಿ ಒಳ್ಳೆ ಪರಿಮಳ ಬರಬೇಕು, ಅಲ್ಲಿ ತನಕ ಹುರಿಬೇಕು. ಅದಕ್ಕೂ ಮುಂಚೆ ಇದಕ್ಕೆ ಕೊತ್ತಂಬರಿ ಬೀಜ ಸೇರಿಸ್ತಾ ಇದ್ದೀನಿ, 2 ಟೀ ಚಮಚದಷ್ಟು ಕೊತ್ತಂಬರಿ ಬೀಜ. ಇದಿಷ್ಟನ್ನು ನಾನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ತೀನಿ. ಇಲ್ಲಿ ಯಾವುದೇ ಮಸಾಲೆ ಪುಡಿಗಳನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಗರಂ ಮಸಾಲ ಪುಡಿ, ಧನಿಯಾ ಪುಡಿ ಯಾವ್ದು ಹಾಕೋದು ಬೇಡ. ನಾವು ಈ ರೀತಿ ಫ್ರೆಶ್ ಆಗಿ ಮಸಾಲೆ ಹುರಿದು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗತ್ತೆ ಅಂತಾದರೆ ಪುದೀನ ಹಾಕ್ಕೋಬೋದು. ಮೆಂತ್ಯ ಸೊಪ್ಪಿನ ಪರಿಮಳ ಇರಲಿ ಅಂತ ಹೇಳಿ ನಾನು ಪುದೀನಾನ ಇದಕ್ಕೆ ಯೂಸ್ ಮಾಡೋದಿಲ್ಲ. ಇದಕ್ಕೆ ಒಂದು 2 ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ಟು ಫ್ಲೇಮನ್ನು ಆಫ್ ಮಾಡಿ ಆ ಬಿಸಿಯಲ್ಲೇ ಒಂದು 5-6 ನಿಮಿಷ ಹಾಗೆ ಬಿಡಿ. ಇದು ಪೂರ್ತಿಯಾಗಿ ತಣ್ಣಗಾಗಲಿ. ಕಾಯಿ ತುರಿ ಹಾಕಿ ಹುರಿಯೋದು ಬೇಡ. ಈಗ ಇದನ್ನು ಸಣ್ಣ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು ಮಸಾಲೆಯನ್ನು. ನಾನು ಆಗಲೇ ಹೇಳ್ದ ಹಾಗೆ ಈ ಮಸಾಲೆನೇ ಈ ಬಾತ್ ಅಥವಾ ಪಲಾವಿಗೆ ಒಳ್ಳೆ ರುಚಿಯನ್ನು ಕೊಡುವಂಥದ್ದು. ಈಗ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ನಾನು ಆ್ಯಸ್ ಯೂಶುವಲ್ ತೆಂಗಿನೆಣ್ಣೆ ಯೂಸ್ ಮಾಡೋದು. ನೀವು ಬೇಕಿದ್ರೆ ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಹಾಕ್ಕೋಬೋದು. ಮತ್ತು 1 ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಬರೀ ತುಪ್ಪದಲ್ಲಿ ಮಾಡಿದ್ರೂ ಚೆನ್ನಾಗಾಗತ್ತೆ. ಇದಕ್ಕೆ 2 ಪಲಾವ್ ಎಲೆ, 1 ಚಮಚದಷ್ಟು ಸೋಂಪು ಅಥವಾ ಬಡೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಒಂದು 2 ತುಂಡಿನಷ್ಟು ಚಕ್ಕೆ, 2 ತುಂಡಿನಷ್ಟು ಲವಂಗ. ಅಲ್ಲಿಗೆ ನಾವು 4 ಯೂಸ್ ಮಾಡಿದಾಗೆ ಆಯಿತು ರುಬ್ಬೋದಕ್ಕೆ ಮತ್ತು ಒಗ್ಗರಣೆಗೆ. 1 ಏಲಕ್ಕಿಯನ್ನು ಹಾಕಿದ್ದೇನೆ. ಹೆಚ್ಚಿರುವಂತಹ 1 ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಸೂರಿ ಮೇಥಿಯನ್ನು ಸೇರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಪಲಾವ್ ಆಗಿರೋದ್ರಿಂದ ಇದನ್ನು ಹಾಕಬೇಕಾ ಅಂತ ತುಂಬ ಜನಕ್ಕೆ ಅನ್ನಿಸ್ಬೋದು. ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನಂತರ ತಾಜಾ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲೊಂದು 2.5 ಹಿಡಿಯಷ್ಟು ಮೆಂತ್ಯ ಸೊಪ್ಪಿದೆ. ಒಂದು ಅರ್ಧ kg ಅಕ್ಕಿದು ಮಾಡೋದಾದರೆ ನೀವು ಇಷ್ಟು ಮೆಂತ್ಯ ಸೊಪ್ಪನ್ನು ತೊಗೋಬೇಕಾಗತ್ತೆ. ತುಂಬ ತೊಗೊಂಡ್ರೆ ಕಹಿ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಸೊಪ್ಪನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಹೀಗೆ ಹುರಿಯೋದ್ರಿಂದ ಅದು ಕಹಿ ಆಗೋದಿಲ್ಲ, ರುಚಿ ಚೆನ್ನಾಗಿರುತ್ತೆ. ಈಗ ಹೆಚ್ಚಿರುವಂತಹ 2 ಟೊಮ್ಯಾಟೊವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೇನೆ. ಇಲ್ಲಿ ಮಸಾಲೆಯನ್ನು ಸೇರಿಸಿ ತುಂಬ ಹುರಿಬೇಕನ್ನೋ ಅಗತ್ಯ ಇಲ್ಲ, ಹುರಿದೇ ನಾವು ರುಬ್ಬಿರೋದ್ರಿಂದ. ನಂತರ ಇದಕ್ಕೆ ಒಂದು 2 ಚಮಚದಷ್ಟು ಹಸಿ ಬಟಾಣಿಯನ್ನು ಸೇರಿಸ್ತಾ ಇದ್ದೇನೆ. ನೀವು ಹಸಿ ಬಟಾಣಿ ಹಾಕಿದ್ರೂ ಆಗುತ್ತೆ, ಅವರೆಕಾಳಿದ್ರೆ ಅದನ್ನು ಹಾಕಿದ್ರೂ ಆಗುತ್ತೆ, ತೊಗರಿ ಕಾಳು, ಈ ಥರ ಹಸಿ ಕಾಳುಗಳಿದ್ರೆ ಚೆನ್ನಾಗಾಗತ್ತೆ. ನೀವು ಯಾವ ಕಾಳು ಸಿಗ್ತಾ ಇದೆಯೋ ಆ ಕಾಳನ್ನು ಯೂಸ್ ಮಾಡ್ಕೊಳ್ಬೋದು. ನಂತರ ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಆಗಲೇ ಹೇಳಿದ ಹಾಗೆ ಮಸಾಲೆ ಹಾಕಿ ಏನು ತುಂಬ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು ಅನ್ನೋದೇನಿಲ್ಲ. ನಾವು ಹುರಿದೇನೆ ರುಬ್ಬಿರೋದ್ರಿಂದ ಇದನ್ನೇನು ತುಂಬ ಹುರಿಬೇಕಂತ ಇಲ್ಲ. ಈಗ ನೆನೆಸಿರುವಂತಹ ಅಕ್ಕಿಯನ್ನು ನೀರನ್ನೆಲ್ಲ ಬಸ್ಕೊಂಡು ಅಕ್ಕಿಯನ್ನು ಸಹ ಸೇರಿಸ್ತಾ ಇದ್ದೇನೆ. ಅಕ್ಕಿಯನ್ನು ಈ ರೀತಿ ನೆನೆಸಿ ಹಾಕೋದ್ರಿಂದ ಉದುರುದ್ರಾಗಿ ಬರುತ್ತೆ, ಮತ್ತು ಅನ್ನ ಒಂದಕ್ಕೊಂದು ಅಂಟೋದಿಲ್ಲ, ಮತ್ತು ಬೇಗ ಆಗುತ್ತೆ. ಹಾಗಾಗಿ ಈ ರೀತಿ ನೆನೆಸಿ ಮಾಡುವಂತಹ ರೂಢಿ ಸಾಮಾನ್ಯವಾಗಿ. ಈಗ ಅಕ್ಕಿಯನ್ನು ಹಾಕಿ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ನಾವು ಬೆಳಗಿನ ಗಡಿಬಿಡಿಗೆ ಲಂಚ್ ಬಾಕ್ಸಿಗೆ ಮಾಡಲಿಕ್ಕೆ ಅಥವಾ ದಿನಾ ಅನ್ನ ಸಾರು ತಿಂದು ಬೋರ್ ಆಗಿರುವಾಗ ಮಾಡಲಿಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನೋ ಅದರಲ್ಲೇ 3 ಲೋಟದಷ್ಟು ನೀರನ್ನು ತೊಗೋತಾ ಇದ್ದೀನಿ. ನಾನಿದು ಮಿಕ್ಸರ್ ಜಾರ್ಗೆ ಸೇರಿಸಿ ಹಾಕಿದಂತಹ ನೀರು, ಹಾಗಾಗಿ ಆ ಬಣ್ಣದಲ್ಲಿದೆ.
ಅಕ್ಕಿಯನ್ನು ನೆನೆಸಿರ್ತೀವಲ್ಲ, ಹಾಗಾಗಿ ನೀರಿನ ಪ್ರಮಾಣ ಕಡಿಮೆ ಸಾಕಾಗುತ್ತೆ. 1ಕ್ಕೆ 2ರಷ್ಟು ಬೇಕಾಗಲ್ಲ, 3 ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವು ನಿಮ್ಮ ಅಕ್ಕಿಯನ್ನು ಗುಣವನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಕುದಿಯೋಕ್ಕಿಂತ ಮುಂಚೆನೇ ಯಾವಾಗಲೂ ಲಿಡ್ಡನ್ನು ಕ್ಲೋಸ್ ಮಾಡಬಾರ್ದು. ನೋಡಿ ಈ ರೀತಿ ಅದು ಚೆನ್ನಾಗಿ ಕುದೀತಾ ಇದೆ ಅಂತ ಅನ್ನುವಾಗ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಅನ್ನಕ್ಕೆಲ್ಲ ಮಸಾಲೆ ಹಿಡಿಯುತ್ತೆ, ಇಲ್ಲಾಂದರೆ ಮಸಾಲೆ ಎಲ್ಲ ಮೇಲೆ ಕೂತ್ಕೊಂಡ್ಬಿಡುತ್ತೆ, ಅನ್ನ ಮಾತ್ರ ಅಡಿಯಲಾಗುತ್ತೆ. ಹಾಗಾಗಿ ಕಡೆಯಲ್ಲಿ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ. ಇದು ಆಪ್ಷನಲ್, ನಾನು ಹುಳಿ ಟೊಮೆಟೊ ಯೂಸ್ ಮಾಡಿಲ್ಲ, ಹಾಗಾಗಿ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಇನ್ನು ಹುಳಿ ಟೊಮೆಟೊ ಯೂಸ್ ಮಾಡಿದರೆ ನಿಂಬೆಹಣ್ಣು ಹಾಕಬೇಕಂತ ಇಲ್ಲ. ಕಡೆಯಲ್ಲಿ 1 ಚಮಚದಷ್ಟು ತುಪ್ಪ, ಹೀಗೆ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಅಂತ ಹೇಳಿ ತುಪ್ಪ ಹಾಕೋದು. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಇದನ್ನು ನಾವು ಕುದಿದ ಮೇಲೆ ಲಿಡ್ ಹಾಕಿರೋದಲ್ವ, ಹಾಗಾಗಿ 2 ವಿಷಲೆಲ್ಲ ಬೇಕಾಗೋದಿಲ್ಲ. 1 ವಿಷಲ್ ಹೊಡಿಸ್ಕೊಂಡು ಪ್ರೆಷರೆಲ್ಲ ಪೂರ್ತಿ ಇಳಿದ ಮೇಲೆ ಇದನ್ನು ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಪಲಾವ್ ಹೇಗಿರಬೇಕಪ್ಪ ಅಂದರೆ ಉದುರುದ್ರಾಗೂ ಇರಬೇಕು, ಹಾಗಂತ ತುಂಬ ಒಂದಕ್ಕೊಂದು ಅಂಟ್ಕೊಳ್ಳದೆ ಇರೋ ಥರ ತುಂಬ ಉದುರುದ್ರಾಗಿದ್ದರೆ ಹೋಟೆಲಲ್ಲೆಲ್ಲ ತಿಂತೀವಲ್ಲ ನಾವು, ಆ ಥರ ಇದ್ರೂ ಸಹ ತಿನ್ನಲಿಕ್ಕಾಗಲ್ಲ. ಒಂದಕ್ಕೊಂದು ಅನ್ನ ಅಂಟ್ತಾ ಇಲ್ಲ ನೋಡಿ, ಉದುರುದ್ರಾಗೂ ಇದೆ, ಹಾಗೆ ಅಷ್ಟೇ ಮೃದುವಾಗಿ ಸಹ ಇದೆ. ಅಕ್ಕಿ ಚೆನ್ನಾಗಿ ಬೆಂದು ಮೃದುವಾಗಿರೋ ಅನ್ನ ತಯಾರಾಗಿದೆ. ಇದನ್ನು ಚೆನ್ನಾಗಿ ಒಮ್ಮೆ ನಿಧಾನಕ್ಕೆ ಸ್ವಲ್ಪ ಜೆಂಟಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಪಲಾವ್ ತಯಾರಾಯಿತು. ಇದನ್ನು ಬಿಸಿ ಬಿಸಿಯಾಗಿ ಸೌತೆಕಾಯಿ ಮತ್ತು ಈರುಳ್ಳಿ ಹಾಕಿ ಮಾಡಿರುವಂತಹ ಮೊಸರು ಬಜ್ಜಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಸುಲಭ ಇದೆ. ಇನ್ಯಾಕೆ ತಡ, ಮೆಂತ್ಯ ಸೊಪ್ಪನ್ನು ತಂದು ಈ ಪಲಾವನ್ನು ಮಾಡಿ ಹೇಗಾಯ್ತಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.